ಕಾಫಿ ಎಲ್ಲ ಉದುರಿ ಹಾಳಾಗ್ತಾ ಇದೆ, ಜನಗಳು ಸಿಗ್ತಾ ಇಲ್ಲ, ಎಲ್ಲ ಹಿಂಸೆ ಆಗ್ತಾಯಿದೆ, ಒಣಗ್ಸೋಕ್ಕಾಗ್ತಾ ಇಲ್ಲ, ಬಡವ್ರ ಬಗ್ಗರೆ ಎಲ್ಲ ಹಾಳಾಗ್ತಾ ಇದೆ. ಒಣಗ್ಸೋಕ್ಕೆ ಕೆಲವರಿಗೆ ಜಾಗ ಇದೆ, ಕೆಲವ್ರಿಗೆ ಜಾಗ ಇಲ್ಲ. ಮಲೆನಾಡಿನ ಪ್ರಮುಖ ಬೆಳೆ ಅಂದ್ರೆ ಕಾಫಿ. ಕಾಫಿ ಬೆಳೆಯನ್ನೇ ನಂಬಿಕೊಂಡು ಲಕ್ಷಾಂತರ ಕುಟುಂಬಗಳು ಜೀವನ ಸಾಗಿಸ್ತಾ ಇದ್ದಾರೆ. ಈ ಬಾರಿ ಹೆಚ್ಚು ಮಳೆಯಿಂದ ಕಾಫಿ ಹೂ ಉದುರು ಹೋಗಿತ್ತು. ಇದೀಗ ಕೊಯ್ಲಿಗೆ ಬಂದಿರೋ ಕಾಫಿಗೂ ಅದೇ ವರುಣನ ಕಂಟಕ ಎದುರಾಗಿದೆ. ಕಳೆದ 3 ದಿನಗಳಿಂದ ಮಲೆನಾಡು ಭಾಗದಲ್ಲಿ ಸುರಿದ ಅಕಾಲಿಕ ಮಳೆಯಿಂದ ಅಳಿದುಳಿದಿರೋ ಕಾಫಿಯು ನೆಲಕಚ್ಚುತ್ತಿದೆ. ಅಕಾಲಿಕ ಮಳೆಯಿಂದ ಕಂಗಾಲಾಗಿರೋ ಬೆಳೆಗಾರರು ಯಾಕಾದ್ರೂ ಬರ್ತಿದ್ಯಪ್ಪ ಮಳೆ ಅಂತಿದ್ದಾರೆ. ಅಕಾಲಿಕ ಮಳೆಯಿಂದ ಕಂಗಾಲಾಗಿರೋ ಕಾಫಿ ಬೆಳೆಗಾರರು ಕೊಯ್ದಿರೋ ಕಾಫಿ ಬೀಜ ಒಣಗಿಸಲು ಪರದಾಡ್ತಿದ್ದಾರೆ ಮಲೆನಾಡಿಗರು. ಕಾಡಾನೆಯಿಂದ ಬೆಳೆ ಕಳೆದುಕೊಳ್ತಿದ್ದ ಬೆಳೆಗಾರರಿಗೆ ಮಳೆಯು ಕೊಡ್ತಿದೆ ಕಾಟ. ಹೌದು, ಹಾಸನ ಜಿಲ್ಲೆಯ ಮಲೆನಾಡು ಭಾಗದ ಬಹುತೇಕ ಮಂದಿಯ ಪ್ರಮುಖ ಬೆಳೆಯೇ ಕಾಫಿ. ಈ ಕಾಫಿ ಬೆಳೆಗೆ ವರುಣ ದೇವನೇ ಕಂಟಕವಾಗಿದ್ದಾನೆ. ಕಳೆದ 4-5 ತಿಂಗಳಿನಿಂದ ಭಾರೀ ಪ್ರಮಾಣದಲ್ಲಿ ಮಳೆಯಾಗಿ ಕಾಫಿ ಹೂ ಬಿಟ್ಟಿದ್ದಾಗ ಭಾರೀ ಮಳೆಗೆ ಹೂ ಉದುರಿತ್ತು. ಇದೀಗ ಗಿಡದಲ್ಲಿ ಉಳಿದುಕೊಂಡಿದ್ದ ಕಾಫಿಯು ಅಕಾಲಿಕ ಮಳೆಯಿಂದ ನೆಲಕಚ್ಚುತ್ತಿದೆ. ಕಳೆದ 4-5 ದಿನದಿಂದ ಸುರಿಯುತ್ತಿರೋ ಅಕಾಲಿಕ ಮಳೆಯಿಂದ ಕಾಫಿ ಬೆಳೆಗಾರರು ಕಂಗಾಲಾಗಿದ್ದಾರೆ. ನವೆಂಬರ್, ಡಿಸೆಂಬರ್ ಹಾಗೂ ಜನವರಿ ತಿಂಗಳು ಕಾಫಿ ಕಟಾವಿನ ಸಮಯ. ಈ ಸಮಯದಲ್ಲಿ ಮಳೆಯಾಗ್ತಿರೋದ್ರಿಂದ ಕೊಯ್ಲಿಗೆ ಬಂದಿರೋ ಕಾಫಿ ಗಿಡದಿಂದ ಉದುರುತ್ತಿದೆ. ನಮ್ಮ ಮಲೆನಾಡಿನಲ್ಲಿ ಮಳೆ ಜಾಸ್ತಿಯಾಗಿ ಈ ವರ್ಷ ಕಾಫಿ ಬೆಳೆ ನಷ್ಟ ಆಗಿ ಚಳಿಕೆ ಹಣ್ಣೆಲ್ಲ ಸುರಿದು ಹೋಗ್ತಿದೆ. ಈ ಒಂದು 3 ಲಕ್ಷ ಮಳೆ ಜಾಸ್ತಿ ಆಗಿದೆ. ಜನ ಬರದಲ್ಲೇ ಭಾರಿ ಕಷ್ಟ ನಷ್ಟ ಆಗ್ತಾಯಿದೆ. ಮತ್ತು ಆನೆಗಳು ತೋಟದೊಳಗೆಲ್ಲ ನುಗ್ಗಿ ಬೆಳೆ ಎಲ್ಲ ಮಣ್ಣೆಲ್ಲ ಉದುರಿ ಹೋಗಿ ಭಾರಿ ಕೊಯ್ಲು ಟೈಮು ಮಳೆ. ಈಗೆಲ್ಲ ನವಂಬರ್ ತಿಂಗಳಲ್ಲಿ ಹಣ್ಣು ಕುಯ್ಯೋ ಟೈಮು. ತೋಟದೊಳಗೆಲ್ಲ ಆನೆಲ್ಲ ನುಗ್ಗಿ ಭಾರಿ ನಷ್ಟ ಮಾಡುತ್ತೆ. ಮಳೆ ಬಂದ್ರಿಂದ ಭಾರಿ ಹಣ್ಣು ನೆಂದು ಬಿಟ್ಟರೆ ಪೂರ್ತಿ ಎಲ್ಲ ಕೆಳಕ್ಕೆ ಬೀಳುತ್ತೆ. ಜನ ಸಿಗ್ತಿಲ್ಲ, ಭಾರಿ ತೊಂದರೆ ಆಗ್ತಿದೆ. ಅದ್ರ ಜೊತೆಗೆ ಆನೆದು ಹಬ್ಬವ ಬೆಳೆಗಾರಿಗೆ ಹಣ್ಣೆಲ್ಲ ಕೆಳಕ್ಕೆಲ್ಲ ಬಿದ್ದು ಹಣ್ಣು ಓಪನ್ ಆಗುತ್ತೆ, ಕೆಳಕ್ಕೆ ಬಿದ್ದು ಹೋಗುತ್ತೆ. ಮಳೆ ಜಾಸ್ತಿ ಆದಾಗ ಒಣಗ್ಸೋಕ್ಕಾಗೋದಿಲ್ಲ. ಒಬ್ಬೊಬ್ರಿಗೆ ಕಣ ಇರುತ್ತೆ, ಒಬ್ರಿಗೆ ಕಣ ಇರೋದಿಲ್ಲ. ಅದು ನೆಲದಲ್ಲಿ ಒಣಗ್ಸೋಕ್ಕಾಗೋದಿಲ್ಲ. ಅದನ್ನು ಭಾರಿ ತೊಂದರೆ ಆಗ್ತಿದೆ. ಮಳೆಯಿಂದ ತೊಂದರೆಯಿಂದ ಆಗ್ತಿದೆ. ಅದನ್ನು ಸೂಕ್ತವಾದ ಪರಿಹಾರ ಕೊಡಿಸ್ಬೇಕಾಗಿ. ಇದಷ್ಟೇ ಅಲ್ಲದೆ ಕೊಯ್ದಿರೋ ಕಾಫಿ ಬೀಜವನ್ನ ಒಣಗಿಸಲು ರೈತರು ಪರದಾಡುವಂತಾಗಿದೆ. 4-5 ದಿನದಿಂದ ಮಲೆನಾಡು ಭಾಗದಲ್ಲಿ ಮಳೆಯಾಗುವುದರ ಜೊತೆಗೆ ಮೋಡ ಕವಿದ ವಾತಾವರಣವಿದೆ. ಇದರಿಂದ ಈಗಾಗಲೇ ಕೊಯ್ದಿರೋ ಕಾಫಿ ಬೀಜವನ್ನು ಒಣಗಿಸಲು ಸಾಧ್ಯವಾಗ್ತಿಲ್ಲ. ಈಗಾಗಲೇ ಕಾಡಾನೆಗಳ ಹಿಂದಿನ ದಾಳಿಯಿಂದ ನೊಂದಿದ್ದ ಬೆಳೆಗಾರರಿಗೆ ಅಕಾಲಿಕ ಮಳೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಕಾಫಿಗೆ ವೈಜ್ಞಾನಿಕ ಬೆಲೆಯನ್ನು ನಿಗದಿ ಮಾಡಿ ಸೂಕ್ತ ಪರಿಹಾರವನ್ನ ಒದಗಿಸಿಕೊಡಬೇಕೆಂದು ರೈತರು ಒತ್ತಾಯ ಮಾಡ್ತಿದ್ದಾರೆ. ಕಾಫಿ ಎಲ್ಲ ಉದುರಿ ಹಾಳಾಗ್ತಾ ಇದೆ, ಜನಗಳು ಸಿಗ್ತಾ ಇಲ್ಲ, ಎಲ್ಲ ಹಿಂಸೆ ಆಗ್ತಾಯಿದೆ, ಒಣಗ್ಸೋಕ್ಕಾಗ್ತಾ ಇಲ್ಲ, ಬಡವ್ರ ಬಗ್ಗರೆ ಎಲ್ಲ ಹಾಳಾಗ್ತಾ ಇದೆ. ಒಣಗ್ಸೋಕ್ಕೆ ಕೆಲವರಿಗೆ ಜಾಗ ಇದೆ, ಕೆಲವ್ರಿಗೆ ಜಾಗ ಇಲ್ಲ, ಎಲ್ಲ ತುಳಿದೆಲ್ಲ ಹಾಳಾಗಿ ಕಾಫಿ ಎಲ್ಲ ಉದುರಿ ಹಾಳಾಗ್ತಾ ಇದೆ ಸರ್. ಏನು ಹಾಗಾಗಿ ಏನಾದ್ರು ಪರಿಹಾರ. ಅಕಾಲಿಕ ಮಳೆಯಿಂದ ಎಲ್ಲ ಹಾಳಾಗ್ತಾ ಇದೆ. ಈ ವರ್ಷ ನವಂಬರ್ ತಿಂಗಳಿಂದ ಹಾಳು ಮಾಡ್ತಾಯಿದೆ ಎಲ್ಲ ಕಾಫಿ ಎಲ್ಲ. ಮೊದಲೇನು ಹಾಳಿ ಆಗಿಲ್ಲ, ಈಗ ನವಂಬರ್ನಿಂದ ಕಾಫಿ ಕೊಯ್ಲಿಗೆ ಬಂದಿದೆ, ಹಣ್ಣೆಲ್ಲ ಹಾಳಾಗ್ತಾಯಿದೆ, ಕುಯ್ಯೋಕ್ಕಾಗ್ತಾಯಿಲ್ಲ, ಜನ ಸಿಗ್ತಾ ಇಲ್ಲ. ಹಿಂಗೆ ಹಿಂಸೆ, ಎಲ್ಲರೂ ಹಿಂಸೆ ಕೊಡ್ತಾಯಿದೆ. ಹಂಗಾಗಿ ಪರಿಹಾರ ಏನೋ ಕೊಡಬೇಕಾಗಿ. ರೈಟ್ ಗೀಟೆಲ್ಲ ಕಡಿಮೆ ಆಗಿದೆ, ಹಣ್ಣು ಕುಯ್ಯೋಕ್ಕೆ ಜನ ಸಿಗ್ತಾ ಇಲ್ಲ. ಹಂಗಾಗಿ ತೊಂದರೆ ಆಗ್ತಿದೆಲ್ಲ, ಎಲ್ಲ ಉದುರಿ ಹೋಗ್ತಾಯಿದೆ, ಕಾಫಿ ಎಲ್ಲ ಉದುರಿ ಹಾಳಾಗ್ತಾಯಿದೆ, ಒಣಗ್ಸೋಕ್ಕಾಗ್ತಾ ಇಲ್ಲ, ಕಣಗಳಿಲ್ಲ, ಒಣಗ್ಸೋಕ್ಕೆ ಹಿಂಸೆ ಎಲ್ಲ ಬಡವರಿಗೆ ಬಗ್ಗರಿಗೆಲ್ಲವ. ಒಟ್ನಲ್ಲಿ ಅಕಾಲಿಕ ಮಳೆಯಿಂದ ಕಾಫಿ ಬೆಳೆಯ ಜೊತೆಗೆ ಇನ್ನಿತರೆ ಬೆಳೆಗೂ ಹಾನಿಯಾಗ್ತಿದೆ. ಹಾಸನ ಜಿಲ್ಲೆಯ ಬಯಲುಸೀಮೆ ಭಾಗದಲ್ಲಿ ಬೆಳೆಯೋ ರಾಗಿ ಕೊಯ್ಲಿಗೂ ಅಕಾಲಿಕ ಮಳೆ ಹೊಡೆತವನ್ನ ಕೊಟ್ಟಿದೆ. ಈ ಬಾರಿ ಸತತವಾದ ಮಳೆಯಿಂದಾಗಿ 50% ಮಂದಿ ರಾಗಿಯನ್ನೇ ಬಿತ್ತನೆ ಮಾಡಿಲ್ಲ.
ಈಗ ಉಳಿದಿರೋ 50% ರಾಗಿಯನ್ನು ವರುಣ ಅಕಾಲಿಕವಾಗಿ ಬಂದು ನಾಶ ಮಾಡೋಕೆ ಮುಂದಾಗಿರೋದು ರೈತರನ್ನು ಚಿಂತೆಗೀಡು ಮಾಡಿರೋದಂತೂ ಸುಳ್ಳಲ್ಲ.